ಇನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಆದಂತಹ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಅಮಿತ್ ಶಾಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪತ್ರ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ. ವಿದ್ಯಾರ್ಥಿಗಳ ಹತ್ಯೆಗೆ ಆದೇಶ ನೀಡಿದವರು ಯಾರು? ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೆ ಲಾಠಿ ಚಾರ್ಜ್ ಆಯಿತು. ಅಶ್ರುವಾಯು ಸಿಡಿಸಿ ಪೆಲೆಟ್ ಗನ್ಗಳನ್ನು ಬಳಸಲಾಗಿದೆ. ಹಲವರು ಗಂಭೀರ ಗಾಯಗೊಂಡು ನರಳಾಡ್ತಾ ಇದ್ದಾರೆ. ಅಮಿತ್ ಶಾಗೆ ಎರಡು ಪ್ರಮುಖ ಪ್ರಶ್ನೆಯನ್ನ ಕೇಳಿದ್ದಾರೆ ರಾಹುಲ್ ಗಾಂಧಿ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಅನುಮತಿ ನೀಡಿದ್ರಾ ಅನ್ನುವಂಥ ಪ್ರಶ್ನೆ, ಜೊತೆಗೆ ಸಮವಸ್ತ್ರ ಧರಿಸದೆ ಬಂದವರು ಯಾರು? ಕಾರ್ಯಕರ್ತರ? ಅವರ ನಿಯೋಜನೆಗೆ ಅನುಮತಿ ನೀಡಿದವರು ಯಾರು? ಈ ರೀತಿ ಒಂದಷ್ಟು ಪ್ರಶ್ನೆಗಳ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಗಾಂಧಿಯವರು. ಈಗ ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೆನ್ನಲ್ಲೇ ಪ್ರತಿಭಟನೆ ಈಗಾಗಲೇ ಸಂಪೂರ್ಣವಾಗಿ ನಿಂತಿದೆ. ಪ್ರತಿಭಟನೆ ಆದ ನಂತರದಲ್ಲಿ ಈಗ ರಾಹುಲ್ ಗಾಂಧಿ ಅವರು ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಅದರ ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಈಗ ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜ್ಗೆ ಆದೇಶ ಕೊಟ್ಟಿದ್ಯಾರು? ವಿದ್ಯಾರ್ಥಿಗಳ ಹತ್ಯೆಗೆ ಆದೇಶ ನೀಡಿದವರು ಯಾರು? ಶಾಂತಿಯುತ ಪ್ರತಿಭಟನೆ ನಡೀತಾ ಇತ್ತು, ಅಲ್ಲಿ ಲಾಠಿ ಚಾರ್ಜ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ಯಾರು? ಅಶ್ರುವಾಯು ಸಿಡಿಸಿ ಪೆಲೆಟ್ ಗನ್ಗಳನ್ನು ಅಲ್ಲಿ ಬಳಸಲಾಯಿತು. ಹಲವರು ಗಾಯಗೊಂಡು ಈಗಾಗಲೇ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ವಿದ್ಯಾರ್ಥಿಗಳ ಮೇಲೆ ಈ ಅನುಮತಿ ನೀಡಿದ್ಯಾರು? ಅಂದರೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಮತ್ತೆ ಈಗ ಕೆಲವರು ಸಮವಸ್ತ್ರ ಇಲ್ಲದೆ, ಅಂದರೆ ಪೊಲೀಸ್ ಸಮವಸ್ತ್ರ ಇಲ್ಲದೆ ಯಾರೋ ಬಂದಂತಹ ವ್ಯಕ್ತಿಗಳು ಕೂಡ ಕೈಯಲ್ಲಿ ಲಾಠಿ ಹಿಡಿದು ಸಿಕ್ಕವರ ಮೇಲೆ ಹೊಡೆದಾಟವನ್ನು ನಡೆಸಿದ್ರು.